15 ಡೇಸಿಂದ ಯಾಕೆ ಯಾವುದು ವಿಡಿಯೋ ನನ್ನ ಚಾನಲಲ್ಲಿ ಬಂದಿಲ್ಲ ಅಂದರೆ ರೀಸನ್ ಇಷ್ಟೇ. ಈ ಮನೆ ಫಿನಿಶಿಂಗ್ ಆಗೋ ತನಕ ಏನೇನೆಲ್ಲ ಬೇಕು, ಸೊ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ದೀನಿ. ಸೊ ಯಾರು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಹಾಕ್ತಿದ್ದೀನಿ. ಸೊ ವಿಡಿಯೋ ಹಾಕೋದಕ್ಕೆ ಒಂದು ರೀಸನ್ ಇದೆ, ಯಾಕಂದರೆ 15 ಡೇಸ್ ಆಯಿತು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವುದೇ ವಿಡಿಯೋಸ್ ಹಾಕಿಲ್ಲ. ಸೊ ರೀಸನ್ ಇಷ್ಟೇ, ಸೊ ಕನ್ಸ್ಟ್ರಕ್ಷನ್ ಏನು ನಡೀಲಿಲ್ಲ. ಸೊ 15 ಡೇಸ್ ಆದಮೇಲೆ ಸೊ ನಿನ್ನೆ ಅಷ್ಟೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿನ್ನೆ ಸ್ಟಾರ್ಟ್ ಮಾಡಿದಾಗ ನಾನು ಪ್ರೆಸೆಂಟ್ ಊರಲ್ಲಿ ಇರಲಿಲ್ಲ. ಹಾಗಾಗಿ ಅದು ಏನು ಮಾಡಿದ್ದಾದಮೇಲೆ ಏನು ಕೆಲಸ ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಸೊ ಯಾಕೆ ಅಂದರೆ ಈಗ ಕೆಲಸದವರೆಲ್ಲ ಉತ್ತರ ಕರ್ನಾಟಕದವ್ರು ಇರೋದು, ಹಾಗಾಗಿ ಅವರೆಲ್ಲ ಜಾತ್ರೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಕೆಲಸದವ್ರು ಇಲ್ಲದೇ ಇರೋ ಕಾರಣದಿಂದ ಸೊ ಬೇರೆಯವರು ಬಂದು ಕೆಲಸ ಮಾಡ್ತಿದ್ದಾರೆ. ಅಂದರೆ ಒರಿಸ್ಸಾ ಸೈಡ್ ಇರ್ತಾರಲ್ಲ, ಸೊ ಹಿಂದಿಯವರು ಅವರು ಬಂದು ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಬಂದು ಸೊ ಸೆಂಟ್ರಿಂಗ್ ಹೊಡೆದಿದ್ದು ಆದಮೇಲೆ ಮತ್ತೆ ಕಂಬಿ ಕಟ್ತಿದ್ದಾರೆ. ಸೊ ಅಟ್ ಪ್ರೆಸೆಂಟ್ ಇವಾಗ ಕಂಬಿ ಕಟ್ತಿದ್ದಾರೆ. ಸೊ ಇದನ್ನು ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ತಪ್ಪದೇ ಬರುತ್ತೆ. ಸೊ ಎಕ್ಸ್ಪೆಷಲಿ ಈ ಮನೆ ಫಿನಿಶಿಂಗ್ ಆಗೋ ತನಕ ಏನೇನೆಲ್ಲ ಬೇಕು, ಸೊ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ದೀನಿ. ಸೊ ಯಾರು ನಿಮಗೆ ಬೇಕಾದ್ರೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಜೊತೆಗೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹಿಂಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನನ್ನ ಕೆಲಸವನ್ನು ನಿನ್ನೆಯಿಂದ ಮಾಡಿದ್ರು ಅನ್ನೋದು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಅಲ್ವಾ, ಸೊ ಸ್ಟೆಪ್ಸು. ಸೊ ಈ ಒಂದು ಸ್ಟೆಪ್ಸ್ನ ಅಗಲ ಬಂದು 2.11. ಸೊ ಯಾಕೆ ಇಷ್ಟು ಅಂದರೆ 2.11 ಇಟ್ಟಿರೋದು. ಸೊ ನಮ್ಮದು ಪೋರ್ಟಿಕ ಬಂದು ಸುಮ್ಮನೆ ಸೊ ಚಿಕ್ಕದು, ಅಂದರೆ 6 ಅಡಿ ಇದೆ ಅಲ್ವಾ. ಸೊ ಹಾಗಾಗಿ 2.11 ಇಟ್ಟಿರೋದು. ಸೊ ಕೆಲವೊಬ್ಬರೆಲ್ಲ ಕರೆಕ್ಟಾಗಿ 3 ಅಡಿ ಕೂಡ ಇಡ್ತಾರೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಸೊ ಇದೆಲ್ಲ ಸೆಂಟ್ರಿಂಗ್ ಎಲ್ಲ ರಿಮೂವ್ ಮಾಡಿದ್ದಾರೆ. ಸೊ ಸೆಂಟ್ರಿಂಗ್ ಎಲ್ಲ ರಿಮೂವ್ ಮಾಡಿ ಸೊ ಅಟ್ ಪ್ರೆಸೆಂಟ್ ಹೀಗಿದೆ ಸ್ಟೆಪ್ಸ್ ಎಲ್ಲ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಸಿಂಗಲ್ ರೂಮ್ ಕನ್ಸ್ಟ್ರಕ್ಷನ್ ಅಂತ. ಸೊ ಅದು ಲಿಂಟರ್ ಲೆವೆಲ್ ಕಂಪ್ಲೀಟ್ ಆಗಿತ್ತಲ್ವ. ಸೊ ಈಗ ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ದಾರೆ. ಸೊ ಮೊನ್ನೆ ಸೆಂಟ್ರಿಂಗ್ ಹೊಡೆದಿದೆ ಆ್ಯಕ್ಚುಲಿ. ಸೊ ಸೆಂಟ್ರಿಂಗ್ ಹೊಡಿಬೇಕಾರೆ ಕೆಲಸ ಮಾಡ್ಬೇಕಾರೆ 100 ಇರಲಿಲ್ಲ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಮಾಡಿದ ಆದಮೇಲೆ ಇದೆಯಲ್ಲ, ಸೊ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ಇದು ಬಂದು ಅಡಿ ಲೆಕ್ಕನೂ ಒಪ್ಸ್ಬೋದು ಅಥವಾ ಲಮ್ಸಮ್ ಲೆಕ್ಕನೂ ಒಪ್ಸ್ಬೋದು. ಸೊ ಇಲ್ಲಿ ಲಮ್ಸಮ್ ಲೆಕ್ಕನೇ ಒಪ್ಸಿರೋದು ಅವರು. ಮತ್ತು ಇದೇನು ನೋಡ್ತಿದ್ದೀರಲ್ವ ರೂಮ್ ಒಳಗಡೆ, ಸೊ 2 ಸಜ್ಜ ಇದೆ. ಅಂದರೆ ಎಲ್ ಶೇಪ್ ಬರುತ್ತಲ್ವ, ಸೊ ಅಷ್ಟು ಮಾತ್ರ. ಸೊ ಆ್ಯಕ್ಚುಲಿ ಇನ್ನು ಈ ಕಡೆನೂ ಅಂದರೆ ಉತ್ತರ ಕಡೆನೂ ಇಕ್ಸ್ಬೋದಾಗಿತ್ತು, ಬಟ್ ಸಾಕು ಅಂತ 2 ಕಡೆ ಮಾತ್ರನೇ ನಾವು ಸಜ್ಜ ಇಕ್ಸಿರೋದು. ಸೊ ಕೆಲವೊಬ್ಬರೆಲ್ಲ ಸಿಂಗಲ್ ಒಂದೇ ಒಂದು ಸಜ್ಜ ಇಕ್ಸ್ತಾರೆ, ಬಟ್ ನಮ್ಗೆ ಇರಲಿ. ಸೊ ಯಾಕಂದರೆ ಇದು ರೂಮು ಸೊ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಸ್ಟೋರ್ ರೂಮ್ ಥರ ಮಾಡ್ಕೊಳ್ಳೋಣ ಅಂತ. ಸೊ ಏನಂದರೆ ಯಾರು ಅಕಸ್ಮಾತ್ ರಿಲೇಷನ್ಸ್ ಯಾರು ಬಂದರೆ ಸೊ ಉಳ್ಕೊಳ್ಳೋಕ್ಕಾಗುತ್ತೆ ಅಂತ ಒಂದು ದೃಷ್ಟಿಯಿಂದ ಮಾಡಿಸ್ತಿರೋದು. ಮತ್ತು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಯಾಕೆ ರೂಮ್ ಮಾಡಿಸ್ತಿರೋದು, ಅವಶ್ಯಕತೆ ಏನೂ ಇರಲಿಲ್ಲ ಅಂದ್ರೂ. ಸೊ ಮುಂದೆ ಸ್ಟೇರ್ಕೇಸ್ ಕವರ್ ಮಾಡಿಸ್ತಾ ಇರೋದ್ರಿಂದ ಸೊ ಅದು ಕುಪೇಂದ್ರ ಮೂಲೆ ಹೈಟ್ ಇರಬೇಕಲ್ವ. ಸೊ ಹಾಗಾಗಿ ಈ ರೂಮನ್ನು ಕಟ್ಟಿಸ್ತಿರೋದು ಅಷ್ಟೇ. ನೀವು ಏನು ನೋಡ್ತಿದ್ದೀರಲ್ವ, ಸೊ ಇದು ವಾಶ್ರೂಮು. ಸೊ ಅಂದಾಗೆ ಇದರ ಅಳತೆ ಬಂದುಬಿಟ್ಟು 5 ಅಡಿ ಅಗಲ. ಸೊ 5 ಅಡಿ ಅಗಲ ಮತ್ತು ಉದ್ದ 2 ಇಂಚ್ ಕಮ್ಮಿ 7 ಅಡಿ ಇದೆ. ಅಂದರೆ ಕೆಳಗಿನ ಮನೇಲಿ ಗ್ರೌಂಡ್ ಫ್ಲೋರಲ್ಲಿ ಏನಿತ್ತಲ್ವ, ಸೊ ಅದೇ ಅಳ್ತಾನೆ, ಬಟ್ 2 ಇಂಚು ಕಡಿಮೆ ಮಾಡಿದ್ದಾರೆ ಉದ್ದದಲ್ಲಷ್ಟೇ. ಸೊ ಇನ್ನು ಆ್ಯಸ್ ಯೂಶುವಲ್ ಸೇಮ್ ಅಷ್ಟೇ ಅಳ್ತಾ ಇತ್ತು. ಸೊ ಇವೆಲ್ಲ ನೀವು ನೋಡ್ತಿದ್ದೀರಾ, ಔಟ್ಲುಕ್ ಈ ಥರ ಇರುತ್ತೆ. ನಮ್ಮ ಮನೆಯಿಂದ ಹೊರಗಡೆ ಹೋದರೆ ಔಟ್ಲುಕ್ ಈ ಥರ ಇರುತ್ತೆ. ಹಾಗಾಗಿ ಇವತ್ತು ಪ್ರೆಸೆಂಟ್ ಇವತ್ತೇನು ನೀವು ಇವಾಗ ನೋಡ್ತಿದ್ದೀರಲ್ವ ವಿಡಿಯೋ, ಸೊ ಇದು ಬಂದು ಕಂಬಿ ಕಟ್ಟೋರು ಬಂದಿದ್ದರು. ಸೊ ಕಂಬಿ ಕಟ್ಟೋರು ಬಂದಿದ್ದು ಆದಮೇಲೆ ಸೊ ಇವಾಗ ಹೋದಾಗ ನಾನು ಸೊ ಇಷ್ಟು ಕೆಲಸವನ್ನು ಮಾಡಿ ಮುಗಿಸಿದ್ರು. ಸೊ ಇದೆಲ್ಲ ಸಜ್ಜ ಆಗಲ್ವ, ಎಕ್ಸ್ಪೆಷಲಿ ಸಿಂಗಲ್ ರೂಮ್ ಆಗಿರೋದ್ರಿಂದ ಇದು ಅಷ್ಟು ಅಗಲ ಕಂಬಿ ಕಟ್ತಿಲ್ಲ. ಯಾಕಂದರೆ ಫುಲ್ ರೂಮ್ ಹಾಕಿದರೆ ಸೊ ತೂಕ ತಡೆಯಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ನಿಮ್ಗೆ ಗೊತ್ತು, 2 ಗೋಡೆ ಅಕಸ್ಮಾತ್ ಏನಾದ್ರು ನಾವು ಮೇಲೆ ಕಟ್ಟಿದ್ರು 2 ಗೋಡೆ ಬಂದು ಒಳಗಡೆನೇ ಬಂದುಬಿಡುತ್ತಲ್ವ. ಸೊ ಹಾಗಾಗಿ ಇಷ್ಟು ಸಣ್ಣದಾಗಿ ಕಟ್ತಿರೋದು ಅಷ್ಟೇ. ಮತ್ತು ಈ ವಾಶ್ರೂಮ್ ಇದೆಯಲ್ಲ, ಸೊ ಅದ್ರ ಮೇಲೆ 7 ಅಡಿಗೆ ಏನು ಕಾಂಕ್ರೀಟ್ ಹಾಕ್ತಾರೆ, ಸೊ ಅಷ್ಟಕ್ಕೆ ಅದನ್ನು ಮೋಲ್ಡ್ ಆಗಿಬಿಟ್ಟು ಫಿನಿಶಿಂಗ್ ಮಾಡಿಬಿಡ್ತಾರೆ. ಸೊ ಇದಿಷ್ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಲ್ಲ.